ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಏನೇ ಆಗಲಿ ಮನೆಯೊಳಗೆ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನು ನೋಡೋದೇ ಒಂದು ಚಂದ. ಆದರೆ ಎಷ್ಟೊಂದು ಸಂದರ್ಭದಲ್ಲಿ ನಮ್ಮ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ. ಇಲ್ಲಿ ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮಸ್ಕಾರ ಮೇಡಮ್. ಕೇಳೋಗರಿಗೆ ನಮಸ್ಕಾರ. ಇವತ್ತು ವೈದ್ಯ ದಿನಾಚರಣೆ. ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ವಿಶೇಷವಾಗಿ ಶುಭಾಶಯಗಳನ್ನ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಯಾಕೆ ಅಂತಂದ್ರೆ ವಿಶೇಷ ಅಂತಂದ್ರೆ ಎಲ್ಲ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ. ಹಾಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಈಗ ಡಾಕ್ಟರ್ ಗೀತಾ ಅವರ, ಈ ಒಂದು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂತ ನಾವು ಯಾಕೆ ಆಚರಿಸ್ತಾ ಇದ್ದೀವಿ? ಜುಲೈ 1 ಪ್ರತಿ ವರ್ಷ ಸುಮಾರು 1991 ಇಸ್ವಿಯಿಂದ ನಾವು ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಜುಲೈ 1 ನಮ್ಮ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಂತ, ಅವರು ಕಲ್ಕತ್ತಾದವರು. ಅವ್ರದ್ದು ಇವತ್ತು ಜನ್ಮದಿನವೂ ಹೌದು, ಅವರು ಮರಣ ಹೊಂದಿದ ದಿನವೂ ಹೌದು. ಅವರು ಒಬ್ಬ ಒಳ್ಳೆ ಮಹಾನ್ ವೈದ್ಯರಾಗಿದ್ದರು. ಮತ್ತು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ಒಂದು ಮುಖ್ಯಮಂತ್ರಿಯಾಗಿ ಕೂಡ 15 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ವೈದ್ಯಕೀಯ ಕ್ಷೇತ್ರದೊಳಗೆ ಅವರಂಥ ವೈದ್ಯರು ಮತ್ತೊಬ್ಬರಿಲ್ಲ ಅಂತ ಹೇಳ್ಬೋದು. ಸೊ ಅವರ ಒಂದು ನೆನಪಿಗಾಗಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ವೈದ್ಯಕೀಯ ಕ್ಷೇತ್ರದೊಳಗೆ ಅವ್ರ ಸೇವೆ ಮತ್ತು ಕೊಡುಗೆಯನ್ನು ಪರಿಗಣಿಸಿ ಈಗ ಹೆಂಗೆ ನಮ್ಗೆ ಆಸ್ಕರ್ ಅಂತ ಚಲನಚಿತ್ರ ಕ್ಷೇತ್ರದೊಳಗೆ ಅದನ್ನು, ಹಾಗೆ ವೈದ್ಯಕೀಯ ಕ್ಷೇತ್ರದೊಳಗೆ ಒಂದು ಪ್ರಶಸ್ತಿ ಕೂಡ ಅವ್ರ ಹೆಸರಲ್ಲೇ ಕೊಡ್ತಾ ಇದ್ದೀವಿ. BC ರಾಯ್ ಅವಾರ್ಡ್ ಅಂದರೆ ಅದು ವೈದ್ಯಕೀಯ ಕ್ಷೇತ್ರದೊಳಗೆ ಅತ್ಯುನ್ನತವಾದಂತಹ ಗೌರವ. ಪ್ರತಿ ವರ್ಷ ಒಬ್ಬ ವೈದ್ಯರಿಗೆ ಅದನ್ನು ಕೊಡಲಾಗ್ತದೆ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಒಂದು ಮಹತ್ವ ವಿಶೇಷತೆ ಅದು. ಈ ವರ್ಷದ ಅಂದರೆ 2024 ವೈದ್ಯರ ದಿನದ ಘೋಷಣೆ ಅಂದರೆ ಹೀಲಿಂಗ್ ಹ್ಯಾಂಡ್ಸ್ ಅಂಡ್ ಕೇರಿಂಗ್ ಹಾರ್ಟ್ಸ್, ಅಂದರೆ ಗುಣಪಡಿಸುವ ಕೈಗಳು, ಆರೈಕೆ ಮಾಡುವ ಹೃದಯಗಳು ಅಂತ. ಇದು ಪ್ರತಿ ವರ್ಷ ಒಂದು ಘೋಷಣೆಯನ್ನು ಕೊಡ್ತಾರೆ. ಈ ವರ್ಷದ ಘೋಷಣೆ ಇದು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿಯೇ ಇರ್ತದೆ. ಯಾಕೆಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಕೊಡ್ತೀವಿ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನು ನೀಡಿರ್ತಾರೆ. ಹಾಗಾಗಿ ಈ ದಿನವನ್ನು ನಾವು ಒಂದು ಪ್ರಾತಸ್ಮರಣೀಯ ದಿನ ಅಂತ ಅನ್ಕೊಳ್ಬೇಕಾಗ್ತದೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನು ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂಥ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ? ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂಥ ದೇಶ ಇವತ್ತು ಪ್ರಪಂಚದೊಳಗೆ. ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದರೆ ನನಗೆ ಸ್ಪೆಷಲೈಸೇಷನ್ ಮಾಡ್ದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯಿತು. ಹೀಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು, ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVFಗೆ ಮುಂಬೈಗೋ ಬೆಂಗಳೂರಿಗೋ ಹೋಗಬೇಕಾದಂಥ ಸಂದರ್ಭ ಇತ್ತು. ಅಂಥವರಿಗೆ ಒಂದು ಅತ್ಯಂತ ಉತ್ತಮವಾದಂಥ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂಥದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ಬರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲ ಚಿಕಿತ್ಸೆಗಳು ಅಂದರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನು ಸಮಸ್ಯೆಗಳಿರ್ತಾವೋ ಅದು ಎಲ್ಲ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮಗೆ 2020 ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ 3 ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗಲೇ ಜನ್ಮ ತಾಳಿದ್ದಾರೆ. ಇನ್ನೂ 70-80 ಗರ್ಭಿಣಿಯರು IVFನಿಂದ ಪ್ರೆಗ್ನೆನ್ಸಿಯನ್ನು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಒಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂಥ ಒಂದು IVF
IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಈಗ ಡಾಕ್ಟರ್ ಗೀತಾ ಅವರೇ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ. ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬಿ ಇಷ್ಟೆಲ್ಲ ಕೆಲಸ ಮಾಡೋದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗೆ ಹಚ್ಚಿ ಇದು ಮಾಡುವಂತ ಕೆಲಸ. ಇಂಥ ಕೆಲಸ ಮಾಡಿದಾಗ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ? ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂಥ ಒಂದು ಖುಷಿ ನನಗದ. ಅದೇ ಯಾಕಂದರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತೊಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಟ್ ಈಸ್ ಅನುಭವಿಸಿಯೇ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ, ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ಅದು ತುಂಬ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ. ಅಂದರೆ ಒಬ್ಬ ವೈದ್ಯೆಯಾಗಿ ನಾನು ಕಲ್ತಿದ್ದು, ನಾನು ಮಾಡ್ತಾ ಇರೋದು ಒಂದು ಸಂತೃಪ್ತ ಭಾವನೆ. ಖಂಡಿತ ಖಂಡಿತ ಖಂಡಿತ. ಯಾಕಂದರೆ ಒಬ್ಬರ ಜೀವನದಲ್ಲಿ ಆಶಾಕಿರಣವಾಗೋದು, ಅವರ ದುಃಖವನ್ನೆಲ್ಲ ಕಡೆಗಣಿಸಿ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದರೆ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದು ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮಗೆ ಖುಷಿ ಕೊಡ್ತದೆ. ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ ಆದರೆ, ಸ್ವಲ್ಪ ವಯಸ್ಸಾದ್ಮೇಲೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂಥ ಒಂದು ಅವಿಸ್ಮರಣೀಯ ಅಂದರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂಥದ್ದು ಕೂಡ ಇರ್ಬೋದಲ್ಲ? ಖಂಡಿತ. ಯಾಕೆಂದರೆ ಈಗ ಹೊಸದಾಗಿ ಏನು ART ಬಿಲ್ ಅಂತ ಬಂತು. ಮೊದಲು ಈ ART ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದರು. ಹೀಗಾಗಿ ಅದು ART ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ. ಅದಕ್ಕೆ ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ, ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬಳ ದಂಪತಿಗಳು ಬಂದರು. ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದರು. ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದರು. 6 ತಿಂಗಳವರೆಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥವ್ರಿಗೆ ನಾವು ಫಸ್ಟ್ ಅಟೆಂಪ್ಟಲ್ಲಿ ಶಿ ಕನ್ಸೀವ್ಡ್. ಅದು ಈಗ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ಬರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ. ಇದೊಂದು ಆ ಥರ ಹೇಳ್ಬೋದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ. ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸ್ಸೇ ಇರೋದಿಲ್ಲ, ಅಂಥವ್ರಿಗೂ ಸಹ ಅವ್ರದ್ದೇ ಜೆನೆಟಿಕಲಿ ಅವ್ರದ್ದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂಥ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದರು. ನಮ್ಮಲ್ಲಿನೂ ಫಸ್ಟ್ ಅಟೆಂಪ್ಟಿಗೆ ಒಂದು ಮಗು ಆಯಿತು. ಅವರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನೂ ನಾವು ಇಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂಥ ಸಂತೋಷ ನಿಜವಾಗ್ಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ ಇಲ್ಲಿ ಇನ್ನೇನು ಫೆಸಿಲಿಟೀಸ್ಗಳನ್ನು ತಾವು ಮಾಡಿದ್ದೀರಿ? ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ ಫ್ರಮ್ ಪ್ಯೂಬರ್ಟಿ ಟು ಮೆನೋಪಾಸ್, ಅಂದರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನು ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂಥ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲ ಸಮಸ್ಯೆಗಳು, ಪ್ಯೂಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬೋದು, ಪ್ರೀಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಅಂತ ಹೆಣ್ಮಕ್ಳಿಗೆ ಮೊದಲು ಅವ್ರು ಹೆಣ್ಣು ಹೇಳಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವಿ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂಥ ಒಂದು ಕ್ರಿಯೆ. ಯಾಕಂದರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂಥದ್ದು, ಆ ವ್ಯವಸ್ಥೆಯನ್ನು ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆ
ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದರೆ ನೀರಿನಲ್ಲೇ ಡೆಲಿವರಿ ಆಗುವಂಥ ಒಂದು ವ್ಯವಸ್ಥೆ ಇದೆ. ಇದರೊಳಗೆ ಏನು ಸ್ಪೆಷಾಲಿಟಿ ಅಂದರೆ ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಇದರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹೇಗೆಂದರೆ ನಮ್ಮ ಆಯುರ್ವೇದದಲ್ಲಿ ಬರುವಂಥ ಗರ್ಭ ಸಂಸ್ಕಾರವನ್ನು, ಇನ್ನೊಂದು ಹಿಪ್ನೋಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನು, ಮತ್ತು ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲನೂ ಇಂಟಿಗ್ರೇಟ್ ಮಾಡಿ ಅದನ್ನು ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್ ಆಹ್ಲಾದಕರ ಮತ್ತು ನೆನಪಿಡುವಂಥ ಮರೆಯಲಾಗದಂಥ ಒಂದು ಅನುಭವ ಆ ದಂಪತಿಗಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನು ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ. ಅಥವಾ ಈಗ ಡೆಲಿವರಿ ಆದಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳಿರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದ್ದೀವಿ. ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಾಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳಿದ್ದರೆ ಅದೆಲ್ಲವನ್ನೂ ಚಿಕಿತ್ಸೆಗೆ ಮಾಡುವಂಥ ಒಂದು ವಿಧಾನ ನಮ್ಮಲ್ಲಿದೆ. ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಅದಕ್ಕೆ ಲೇಸರ್ ಅದನ್ನು ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲಾಗಿದೆ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೇಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲಿಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರೇ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ್ತದೆ. ಅಂದರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ಹೇಳಬೇಕು ಅಂದರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ, ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನು ಹುಡ್ಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದುಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ದರೆ, ಒಂದು ಥರ ಏನೋ ಬೇಸರ ಮಾಡ್ಕೊಂಡಿದ್ರೆ ಅವಳಿಗೆ ಒಂದು ಬೇಕಾದಂಥ ಮಾನಸಿಕ ಸ್ಥೈರ್ಯವನ್ನು ಕೂಡ ತುಂಬುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಇಲ್ಲಿ ಸಾಂತ್ವನ ಅಂಥೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ, ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಅವ್ರ ಪರ್ಸನಲ್ ಜೀವನದಲ್ಲಿದ್ದರೂ, ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಮ ಎಲ್ಲ ರೀತಿಯಿಂದನೂ, ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂಥ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂಥೇಳಿ ಒಂದು ಹೆಲ್ಪ್ ಲೈನು ಶುರು ಮಾಡುವಂಥ ಯೋಚನೆ ಇದೆ. ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ, ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? ನಮ್ಮ ಆಸ್ಪತ್ರೆ ಗಿರಿನಗರದಲ್ಲಿದೆ, ಧಾರವಾಡದ ಗಿರಿನಗರದಲ್ಲಿ, ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ, ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ಟಲ್ಲಿ ನಮ್ಮದು ಲೊಕೇಶನ್ನು ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361351318. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ, ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.